ಮಯಾಮಿ ಹೋಮ್ ಸ್ಟೇ ನೋಡಿ, ಮಯಾಮಿ ಹೋಮ್ ಸ್ಟೇ ಇದು ಸೂಪರ್ ಆಗಿದೆ. ಬೋಟಿಂಗ್ಸ್ ಇದೆ, ರೂಮು ಚೆನ್ನಾಗಿದೆ, ಫುಡ್ಡು ಚೆನ್ನಾಗಿದೆ, ಊಟ ಚೆನ್ನಾಗಿದೆ, ಟಿಫನು ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ. ನೀವು ಬಂದು ಇಳ್ಕೊಳ್ಳೋಂಗಿದ್ರೆ ಕೋಜಿಗೋಡಲ್ಲಿ ನೀವು ಬಂದು ಇಳ್ಕೊಳ್ಳೋಂಗಿದ್ರೆ ಈ ಮಯಾಮಿ ಹೋಮ್ ಸ್ಟೇಗೆ ಬನ್ನಿ, ತುಂಬ ಚೆನ್ನಾಗಿದೆ. ಬ್ಯಾಕ್ ವಾಟರ್ಸ್ ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿದೆ ಇದು ಬ್ಯಾಕ್ ವಾಟರ್ಸ್. ಮಯಾಮಿ ಹೋಮ್ ಸ್ಟೇ ಇದು ನಾವು ಇಳ್ಕೊಂಡಿದ್ದು. ತುಂಬಾ ಚೆನ್ನಾಗಿರುವಂಥ ಬ್ಯಾಕ್ ವಾಟರ್ಸ್ ಇದೆ. ಆಮೇಲೆ ರೂಮ್ ಕೂಡ ಅಷ್ಟೇ ಚೆನ್ನಾಗಿದೆ ನೋಡಿ. ಇಲ್ಲಿ ಮಾವಿನ ಮರ ಇದೆ, ಆಮೇಲೆ ಇಲ್ಲಿ ಕೂತ್ಕೊಳ್ಳೋಂಥ ಜಾಗ ಇದೆ ನೋಡಿ. ಇಲ್ಲೆಲ್ಲ ಕೂತ್ಕೊಂಡು ಮಾತಾಡ್ಕೊಂಡು ಕೂತ್ಕೋಬೋದು, ಕಾಫಿ ಟೀ ಕುಡ್ಕೊಂಡು ಈ ಬ್ಯಾಕ್ ವಾಟರ್ಸನ್ನೆಲ್ಲ ಎಂಜಾಯ್ ಮಾಡಿಕೊಂಡು ನೋಡ್ಕೊಂಡು ಕೂತ್ಕೋಬೋದು. ನಮ್ಮ ರೂಮು ಮುಂದೆ ಇದೆ, ಹಿಂದೆ ಬ್ಯಾಕ್ ವಾಟರ್ಸ್ ಇದೆ. ಓ ಎಂತಹ ಸೀನು! ಕನಸೆಲ್ಲ ನನಸಾಯಿತು, ಕಂಡ ಕನಸೆಲ್ಲ ನನಸಾಯಿತು. ಈ ಥರ ಇರಬೇಕಂತ ಒಂದು ಕನಸು ಕಂಡಿದ್ವಿ ಎಂಗೇಜಲ್ಲಿ. ಆದರೂ ಪರವಾಗಿಲ್ಲ, ಇವಾಗಲಾದರೂ ನೆರವೇರ್ತು. ಇಲ್ಲೆಲ್ಲ ಹೋಮ್ ಸ್ಟೇನೇ ಇರೋದು, ಈ ಕಡೆ ಎಲ್ಲ ಹೋಮ್ ಸ್ಟೇನೇ ಇರೋದು ನೋಡಿ. ಹೀಗಿದೆ ವ್ಯೂ. ಇದು ನೋಡಿ ಮ್ಯಾಂಗೋ ಟ್ರೀ. ಅಲ್ಲಿ ನೋಡಿ ಮ್ಯಾಂಗೋ ಬಿಟ್ಟಿದೆ, ಎಷ್ಟೊಂದು ಮ್ಯಾಂಗೋಸ್ ಇದೆ ನೋಡಿ ಅಲ್ಲಿ. ಓಹೋ ಸರಿ ನೋಡಿ, ಹೀಗೆ ಬಂದರೆ ನೋಡಿ ಒಳಗಡೆ. ಇದು ಒಳಗಡೆ ಹೋದರೆ ಇದು ನೋಡಿ 2 ಚೇರ್ ಇದೆ, 3 ರೂಮ್ ಇದೆ ಒಂದರ ಫ್ಲೋರಲ್ಲಿ. ಇದು ನಮ್ಮ ಮಗನ ರೂಮು. ನಮ್ದಿನ್ನೂ ಗಲೀಜಾಗಿಟ್ಕೊಂಡಿದೆ. ಇದು ನೋಡಿ ರೂಮ್. ಇಲ್ಲಿ ವಾರ್ಡ್ರೋಬ್ ಇದೆ, ಬಟ್ಟೆ ಎಲ್ಲ ಒಣಗಾಕೋದಕ್ಕೆ. ಇದು ಬಾತ್ರೂಮ್. ಇವಾಗ ನಾವು ಬೋಟಿಂಗಿಗೆ ಹೋಗೋದಕ್ಕೆ ರೆಡಿ ಆಗ್ತಾ ಇದ್ದೀವಿ. ಇಲ್ಲಿ ನೋಡಿ ಕಾಫಿ ಟೀ ಹಂಗೆ ಕುಡಿತಾ ಇದ್ದಾರೆ ನಿಂತ್ಕೊಂಡು ನಮ್ಮ ಮನೆಯವರು. ಚಾಯ್ ಪಿಲೋ ನೋಡಿ. ಅಲ್ಲಿ ಫಿಶಿಂಗ್, ಇದು ಅದೆಲ್ಲ ಫಿಶಿಂಗಿಗೋಸ್ಕರ. ಆಮೇಲೆ ಇಲ್ಲಿ ನೋಡಿ ಬೋಟ್ ಇದೆ, ಇದು ಬೋಟ್. ಇಲ್ಲೊಂದು ಬೋಟ್ ಇದೆ. ಇವಾಗ 7 ಗಂಟೆ ಆಗಿರೋದ್ರಿಂದ ಇನ್ನು ಬಿಸಿಲಿಲ್ಲ, ತಂಪಾಗಿರುವಂಥ ಮಯಾಮಿ ರೆಸಾರ್ಟ್ ಹೋಮ್ ಸ್ಟೇ ಅಂತ ಹೇಳ್ಬೋದು. ಚಾಯ್ ಪಿಲೋ ಚಾಯ್. ಬೋಟ್ ರೆಡಿ ಆಗಿದೆ ನೋಡಿ. ಹೊರಡ್ತಾ ಇದ್ದೀವಿ ನಾವು ಇವಾಗ. ಮ್ಯಾಂಗ್ರೋವ್ಸ್ ನೋಡೋದಕ್ಕೆ ಹೋಗ್ತಾ ಇದ್ದೀವಿ. ಫ್ರೆಂಡ್ಸ್, ಇವಾಗ ನಾವು ಹೊರಟಿದ್ದೀವಿ ಮ್ಯಾಂಗ್ರೋವ್ಸ್ ನೋಡೋದಕ್ಕೆ ಬೋಟಲ್ಲಿ. ನಮ್ಮ ಮನೆಯವರು, ನಮ್ಮಿಬ್ಬರು ಮಕ್ಕಳು, ಇವ್ರು ಕರ್ಕೊಂಡು ಹೋಗೋರು. ನೋಡಿ ಅಲ್ಲಿ ಬ್ರಿಡ್ಜ್ ಕಾಣ್ತಾ ಇದೆ.
ಆ ಬ್ರಿಡ್ಜ್ ದಾಟ್ತೀವಿ ಇವಾಗ. ದೋಣಿ ಸಾಗಲಿ ಮುಂದೆ ಹೋಗಲಿ, ದೂರ ತೀರವ ಸೇರಲಿ, ಬೀಸು ಗಾಳಿಗೆ ಮೇಲೆ ಹಾಡುವ ಹಿರಿಯ ಮೇಲ್ಗಡೆ ಹಾಡಲಿ. ಆಹಾ ಹಾ 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 ಲಾ 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 ಲಾ. ಕಸರತ್ತ ಗೀತ. ನೆನಪಿನ ದೋಣಿಯಲ್ಲಿ ಪಯಣಿಗ ನಾನಮ್ಮ. ಈ ಸಾಂಗ ಪಯಣಿಗ ನಾನಮ್ಮ. तुमचे जसे धाडली मी ते गीत घातलं तर मी ते ತಂದೆ ಬಾಳಿನ ಗುರಿಯಮ್ಮ, ನಮ್ಮ ಬಾಳಿನ ಗುರಿಯಮ್ಮ, ಸ್ನೇಹದ ಕಡಲ್ ದರ್ರೆಮ್ಮಿ ಅಂತ. मम्मी हिट सी कितना दूर है, सी कितना दूर है यहाँ से? पकड़ा है इधर है। धरला सर। ये हवा ये नदी का ओ सीनरी ये रे बिगिदे. ಗಾಳಿಗೆ ಮೇಲೆ ಟ್ರೈನ್ ನೋಡಿ, ಟ್ರೈನ್ ಚಿಕ್ಕ ಬುಕ್ಕು ರೈಲು ಏನಿಲ್ಲದೆಲ್ಲ ಎಲ್ಲೂ ಯಾಕೆ ಹಿಂಗೆ ಓಡ್ತೈತು ಹಾಡ್ತೈತು. ಹೌದಯ್ಯೋ ಜೋಗಯ್ಯೋ ಜೋಗಯ್ಯೋ ಯೋ ಯೋ. ವಾಹ್ ಸಕತ್ತಾಗಿರುತ್ತ. ಅಂತ ನೆಕ್ಸ್ಟ್
ನಮ್ಮನ್ನ ಕರ್ಕೊಂಡು ಹೋಗಿದ್ದು ಬೋಟಿಂಗ್ಗೆ. ಥ್ಯಾಂಕ್ಸ್ ಉನ್ನಿ ಸರ್. ತುಂಬಾ ಚೆನ್ನಾಗಿ ತೋರಿಸಿದ್ರು. ನಿಜವಾಗ್ಲೂ ಇದು ನೋಡೋಂಥ ಪ್ಲೇಸ್ ತುಂಬಾನೇ ಚೆನ್ನಾಗಿದೆ. ಹೋಮ್ ಸ್ಟೇ ಹಿಂದ್ಗಡೆನೆ ಬ್ಯಾಕ್ ವಾಟರ್ಸ್ ಇರೋದ್ರಿಂದ ನೀವು ಈಸಿಯಾಗಿ ಬೋಟಿಂಗ್ ಮಾಡ್ಕೋಬಹುದು. ಬಂದ್ರೆ ಇವ್ರ ರೆಸಾರ್ಟ್ ಅಲ್ಲಿ ಉಳ್ಕೊಳ್ಳಿ, ನೋಡಿ, ಎಂಜಾಯ್ ಮಾಡಿ. ತುಂಬಾ ಚೆನ್ನಾಗಿದೆ. I just wanna have some fun, yeah. I don't wanna fall in love. I just wanna have some fun. I don't wanna fall in love, 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 fall in love. I don't wanna fall in love. I don't wanna fall in love. झाड़ ये झाड़ देखा कैसे ही ना मैं ते कोई क्रोकोडाइल इसका असत नहीं का 10-15 साल जा 15 नहीं ते कहीं जा असत नहीं कसती का नहीं है ना तानाला से नहीं Drena 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 tana dere 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 na tana tonda tadare tadare dani dare dani tadare dani o dani tom 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 tana na 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 drena 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 tanom tanom tom
దని దని తద తనోం తనోం తోమో దని దని తదని నాదిర్ దే తుమ్ దిర్ దిర్ తనది తాం తుమ్ దిర్ ధతాం తుమ్ దిర్ దిర్ తగడ్ దిగడ్ దగ धा दिन किरधान तधा तिन कान किन त्रान तधा 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 दे न दे न दे न दे न तन दे ना ಮ್ಯಾಂಗ್ರೋವ್ನ ನೋಡ್ಕೊಂಡು ಬಂದ್ವಿ, ತುಂಬಾ ಚೆನ್ನಾಗಿದೆ. ಆಮೇಲೆ ಇಲ್ಲಿ ಸೀನ್ರಿ, ನೀರು, ಗ್ರೀನ್ರಿ, ಬರ್ಡ್ಸು, ಆಮೇಲೆ ಇವ್ರು ಬೋಟಿಂಗ್ ಕೂಡ ಸ್ಲೋ ಆಗಿ ಓಡಿಸ್ತಾ ಇದ್ರು. ಸೊ ಹಾಗಾಗಿ ನಾವು ನೋಡೋದಕ್ಕೂ ತುಂಬಾ ಖುಷಿ ಅನಿಸುತ್ತೆ. ಸೊ ನೀವು ಇಲ್ಲಿ ಬಂದರೆ ನಿಜವಾಗ್ಲೂ ಈ ಮ್ಯಾಂಗ್ರೋವ್ ನೋಡೋದಕ್ಕೆ ಬನ್ನಿ, ತುಂಬ ಎಂಜಾಯ್ ಮಾಡ್ತೀರಾ. ತುಂಬ ಸೂಪರ್ ಆಗಿರೋಂಥ ನೇಚರ್ಸ್ ಲವರ್ಸ್ಗಂತೂ ತುಂಬ ಇಷ್ಟವಾಗುವಂಥ ಜಾಗ ಇದು. ತುಂಬ ಚೆನ್ನಾಗಿದೆ, ಪ್ರಶಾಂತವಾಗಿದೆ. ಹಾಗೆ ನಾವು 4 ಜನ ಇರೋದ್ರಿಂದ ಫುಲ್ ಎಂಜಾಯ್ ಮಾಡ್ಕೊಂಡು ಬಂದ್ವಿ ಬೋಟು. ಇನ್ನೇನು ಇವಾಗ ಇಳ್ಕೊಳ್ತೀವಿ, ಆಗೋಯ್ತು. ಇನ್ನು ನಮ್ಮದು ಹತ್ತಿರ ಬರ್ತಾ ಇದೆ ಹೋಮ್ ಸ್ಟೇ. ಬೆಳಗ್ಗೆ 7:30 ಬಿಟ್ಟರೆ 9, ಇವಾಗ 9:20 ಆಗಿದೆ. ರಿಟರ್ನ್ ಆಗ್ತಾ ಇದೀವಿ. ಆಲ್ಮೋಸ್ಟ್ 2 ಅವರ್ಸ್ ನಿಮಗೆ ಬೋಟಿಂಗ್ ಮಾಡಿಸ್ತಾರೆ. ನೋಡೋ ಅಂಥ ಜಾಗ, ತುಂಬ ಖುಷಿ ಕೊಡುವಂಥ ಜಾಗ. ಪ್ರಶಾಂತವಾಗಿ, ಲೋನ್ಲಿಯಾಗಿ, ಪೀಸ್ಫುಲ್ಲಾಗಿ ಎಂಜಾಯ್ ಮಾಡಿಕೊಂಡು ಈ ಗ್ರೀನ್ರಿ, ಸೀನ್ರಿ ಎಲ್ಲ ನೋಡಿಕೊಂಡು, ಹಾಗೆ ಅಲ್ಲಿ ಟ್ರೈನ್ ಕೂಡ ಹೋಗುತ್ತೆ, ಬ್ರಿಡ್ಜಸ್ ಕೂಡ ಇದೆ. ಆಮೇಲೆ ಬರ್ಡ್ಸ್ ಇದೆ, ವೆರೈಟೀಸ್ ಆಫ್ ಬರ್ಡ್ಸ್. ನೀವು ಸಿಕ್ಕಿದ್ರೆ ನಿಮ್ಗೆ ಲಕ್, ನೋಡಿಬಿಟ್ಟು ಖುಷಿ ಪಡ್ಬೋದು. ನಮ್ಮದು ಕಿಂಗ್ ಫಿಶರ್ಸ್, ಆಮೇಲೆ ವೈಟ್ ಬರ್ಡ್ ಅದು ಯಾವುದೋ ಸಿಕ್ಕಿತ್ತು, ನೋಡಿದ್ವಿ. ಬೆಳ್ಳಿ ಹಕ್ಕಿ ಅಂತಾರೆ. ಕಾಗೆನೂ ಸಿಕ್ತು, ಈಗಲೂ ಸಿಕ್ತು. ಎಲ್ಲ ನೋಡಿಕೊಂಡು ಎಂಜಾಯ್ ಮಾಡಿಕೊಂಡು ಟ್ರೈನು ಬಂತು, ಎಲ್ಲ ನೋಡಿಕೊಂಡು ಬಂದ್ವಿ. ತುಂಬ ಖುಷಿ ಕೊಡುವಂಥ ಜಾಗ, ಪೀಸ್ಫುಲ್ ಆಗಿರೋಂಥ ಜಾಗ. ಬೆಳ್ಳಿಯ ಮೋಡ ಬೆಳ್ಳಕ್ಕಿ ನೋಡ ನೋಡಿ, ಇದೇ ನಮ್ದು ಹೋಮ್ ಸ್ಟೇ ರೆಸಾರ್ಟ್ ಇದೆ ನಮ್ದು. ಇಲ್ಲೇ ಉಳ್ಕೊಂಡಿರೋದು ನಾವು. ಇದೇ ಹೋಟೆಲ್, ರೆಸಾರ್ಟ್ ಅಥವಾ ಏನ್ ಅನ್ಬೋದು, ಹೋಮ್ ಸ್ಟೇ ಅನ್ಬೋದು, ಏನಾದರೂ ಅನ್ಕೊಳ್ಳಿ. ಇದು ಬೋಟ್ ಇದೆಯಲ್ಲ, ಇದೇ ನಮ್ದು ಹೋಮ್ ಸ್ಟೇ. ನೋಡಿ ಎಷ್ಟು ಚೆನ್ನಾಗಿದೆ. ಹೋಮ್ ಸ್ಟೇ ಮಿಯಾಮಿ ಎಕೋ ಟೂರಿಸಂ ಹೋಮ್ ಸ್ಟೇ. ಮಿಯಾಮಿ MIA ಮಿಯಾಮಿ ಎಕೋ ಟೂರಿಸಂ ನೋಡಿ, ಇದೆ ನೋಡಿ ಮಯಾಮಿ ಅಂತ ಇವ್ರದೇ ಹೋಮ್ ಸ್ಟೇ. ಮಿಯಾಮಿ ಹೋಮ್ ಸ್ಟೇ ನೋಡಿ. ಇದೊಂದು ಬೋಟ್ ಇದೆ ಇವ್ರದೇ. ಇದು ಇವ್ರದೇ. ಕರ್ಕೊಂಡು ಹೋಗ್ತಾರೆ. 2 ಅವರ್ಸ್ ಇದು ತೋರಿಸ್ತಾರೆ ಬೋಟಿಂಗ್. ನೋಡಿ ಇನ್ನು ಬಂದ್ವಿ, ನಾವು ರೀಚ್ ಆದ್ವಿ. ಖುಷಿಯಾಗಿತ್ತು. ಗ್ರೌಂಡ್ ಬಲಿಂಗ್ನಲ್ಲ. ಹೀಗಿದೆ ಈ ಪ್ಲೇಸ್. ಬ್ಯಾಕ್ ವಾಟರ್, ಈ ಕಡೆ ಡೈನಿಂಗ್ ಹಾಲ್. ಕಾಕಾ ಟಿಫನ್ ಇದೆ ಕಿತಿ. ಇಡ್ಲಿ, ದೋಸೆ, ಚಟ್ನಿ, ಇಡ್ಲಿ, ಸಾಂಬಾರ್, ಚಟ್ನಿ, ಹಾಗೆ ಬನಾನಾ, ಕಾಫಿ ಕೂಡ ಕುಟ್ಬಿಟ್ಟಿದ್ದಾರೆ ಬ್ರೇಕ್ಫಾಸ್ಟ್ಗೆ. सांबर कहाँ पे तुम्हें तुम्हें छोड़ेंगे बोलना दूसरा कसं आहे म्हणून सांगा. छोटे का खोबऱ्याचं कोकोनट चटणी. हाँ हम 2 जगह जाकर आ जाता है. वो मंदिर है, मेरा इंटरव्यू नहीं लेगा. हाँ ले लेंगे, क्यों नहीं. अभी जाकर आकर लेने सोच रही थी. आप रहेंगे ना इधर? अब रहेंगे. कितने टाइम में जाएगा आप? 2 बजे निकल नहीं, आप बोल दीजिए. ಫ್ರೆಂಡ್ಸ್, ಮಿಯಾಮಿ ಅವರ ಹೋಮ್ ಸ್ಟೇಗೆ ಬಂದು ಇಳ್ಕೊಂಡಿದ್ದೀವಿ. ತುಂಬ ಪೀಸ್ಫುಲ್ ಆಗಿದೆ. ಅವ್ರ ಓನರ್ನ ಮಾತಾಡ್ಸೋಣ. ಅವ್ರ ಓನರ್ ಕೂಡ ತುಂಬ ಫ್ರೆಂಡ್ಲಿ ಆಗಿದ್ದಾರೆ. ಹಾಗೆ
ಇಲ್ಲಿ ಬೋಟಿಂಗ್ ಕೂಡ ಮಾಡಿಸ್ತಾರೆ, ಹಾಗೆ ಇಲ್ಲಿ ರೂಮ್ ಕೂಡ ಸೂಪರ್ ಆಗಿದೆ. ಆಮೇಲೆ ಟಿಫನ್ ಊಟ ಎಲ್ಲ ಟೇಸ್ಟಿಯಾಗಿ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ರು. ಸೊ ನೀವು ಬಂದು ಉಳ್ಕೊಳ್ಳೋಂಗಿದ್ರೆ ಮಿಯಾಮಿನಲ್ಲಿ ಬಂದು ಉಳ್ಕೊಳ್ಳಿ. ಹಾಗೆ ಇವ್ರನ್ನ ಮಾತಾಡ್ಸೋಣ ಬನ್ನಿ. My name is Sudhish. I'm from Indian Army Corps of Seniors. Actually, this is my dream home. I born here, my ancients. Now, become after this tourism developed the tourism, we were converted to ecotourism and homestay. Thank you, Mr. Nagendra and the family. Actually, here the Karadundi Bird Sanctuary nearby here. Around 256 type of migratory birds coming every year here. There is the season is October to February, and also there is a 47 type of mangroves in the world. Here only in the Karadundi is only 8 type of mangroves in the Karadundi. Mostly we are seeing that bridge area, but so beautiful for nature also. And this is a group of islands. The name is Balatirthi, in the border of two districts, in the Calicut district and the Malappuram district. Group of three islands in the group. In the name is Balatirthi. The 3 islands here, huh? Yeah, 3 islands. This is Balatirthi. Balatirthi. Oh, we saw that name somewhere. Around the 130 families are there in this island. Okay. This what it is called? Balatirthi. Balatirthi. Yeah. Other two? Other than this one, nearby that one. That is called? Small island. Small island. Chiridir. These islands are attached to mainland. After the island, railway line, then the seashore is there. So any river is joining this here? The Kadalundi river joining in the sea. Where is that river here? They are coming in Nelambur like this. Nelambur. 75 kilometers from here. Flow and go to it will join the sea. And facilities, what are you giving? We are providing the families. We are having 8 AC room and non-AC rooms also provided, and conference hall also. The natural camp facilities here, families and friends facilities, and seafood and vegetarian food also provided for eco-friendly. Yes. We have seen it is eco-friendly only. It is adjacent to this backwater, so we had a very good boat riding. We enjoyed to the maximum. And how you feel, ma'am? How you feel this? No, it's very nice, and it's very peaceful place also, and you are friendly. And he is also very friendly, and he took our boat. Very nice. It was very nice. 2 hours ride. So you can come here and enjoy the beauty of the nature, and also enjoy this adventurous also by doing this boating also. It's very nice place. Okay. Please come and visit this Miami homestay. It's very beautiful and peace and friendly. We were discussing our review, automatically. Yeah, it will make. Now we were discussing earlier that you should recommend to some other people also who are all can come. Yes. People we were discussing earlier. We are taking tiffin. All the best. Thank you, sir. Thank you. Thank you. Okay, thank you. Thank you. ಫ್ರೆಂಡ್ಸ್, ಇಲ್ಲಿ ರೋಡ್ಸ್ ಎಲ್ಲ ತುಂಬಾ ಸಣ್ಣ ರೋಡ್ಸು. ಒಂದು ವೆಹಿಕಲ್ ಹೋದ್ಮೇಲೆ ಇನ್ನೊಂದು ಹೋಗೋಕ್ಕಾಗೋದು. ಅಲ್ಲಿ ನೋಡಿ ಎಷ್ಟು ಸಣ್ಣದಾಗಿದೆ ಈ ರೋಡು. ಆ ವೆಹಿಕಲ್ ಬರೋವರೆಗೂ ನಾವು ಹೋಗಂಗಿಲ್ಲ. ಒಂದು 2 ವೆಹಿಕಲ್ಸ್ ಇದೆ ವೆಯ್ಟಿಂಗ್. ತುಂಬ ಸಣ್ಣ ರೋಡ್ಸ್ ಕೋಝಿಕೋಡಲ್ಲಿ. ಕೋಳಿಕೋಡ್ ಹೇಳಕ್ ಬರಲ್ಲ, ಕೋಝಿಕೋಡ್ ಅಂತೀನಿ ನಾನು. ನೀವು ಅಡ್ಜಸ್ಟ್ ಮಾಡ್ಕೊಳ್ಳಿ. ಒಂದು ವೆಹಿಕಲ್ ಬಂದ್ರೆ ಇನ್ನೊಂದು ವೆಹಿಕಲ್ ಹೋಗೋದು. ಕಟ್ಟೆ ವಾಟ್ ಕೋಝಿಕೋಡ್ ಮನೆಗಳು ನೋಡಿ, ಹೆಂಚಿನ ಮನೆ. ಹೆಂಚಿನ ಮನೆಗಳು. ಇದಕ್ಕೆ ಲೇಕ್ ಈ ಕಾಚ್ಬಿಟ್ಟಿಕ್ಕಿ. ವಾವ್, ಇಲ್ಲಿ ನೋಡಿ ಪಾಂಡ್. ದೇವಸ್ಥಾನದ ಕಲ್ಯಾಣಿ ನೋಡಿ. ಇವು
ಎಷ್ಟು ಚೆನ್ನಾಗಿದೆ ಕಲ್ಯಾಣಿ. ಇದು ದೇವಸ್ಥಾನ. ಅಡಿಕೆ ಮರ, ತೆಂಗಿನ ಮರ. ಮೇಲ್ಗಡೆ ಹೋದ್ರೆ ದೇವಸ್ಥಾನ ಇದೆ ನೋಡಿ. ದೇವಸ್ಥಾನ ಹೋಗೋ ಮೆಟ್ಲು. ಅಯ್ಯಪ್ಪ ಸ್ವಾಮಿ ಟೆಂಪಲ್ ಇದು. ನಮಗೆ ಪ್ರಸಾದನೂ ಸಿಕ್ತು, ಗಂಧನೂ ಸಿಕ್ತು. ಯಾರೋ ಒಬ್ರು ಭಕ್ತರು ಬಂದು ನನಗೆ ಪ್ರಸಾದ ಕೊಟ್ಟರು, ಅಯ್ಯಪ್ಪ ಸ್ವಾಮಿದಿದು ತಗೊಳ್ಳಿ ಒಳ್ಳೇದಾಗ್ಲಿ ಅಂತ ಹೇಳಿದ್ರು. ತುಂಬಾ ಖುಷಿ ಆಯ್ತು ನನಗೆ. ನೋಡಿ ಅಯ್ಯಪ್ಪ ಸ್ವಾಮಿ ಕ್ಲೋಸ್ ಆಗೋಯ್ತು ನೋಡಿ. ಸುತ್ತಲೂ ಹೇಗಿದೆ ದೇವಸ್ಥಾನದ. ಕುಜಿಗೋಡ್ ನಲ್ಲಿ ಒಂದು ಅಯ್ಯಪ್ಪ ಸ್ವಾಮಿ ಟೆಂಪಲ್ ಇದೆ. ತುಂಬ ಚೆನ್ನಾಗಿದೆ ಈ ಟೆಂಪಲ್. ಹಾಗೆ ಮೇಲ್ಗಡೆ ಮೆಟ್ಲಿದೆ, ಅಲ್ಲಿ ಹತ್ಕೊಂಡು ಹೋದರೆ ಅಲ್ಲಿ ಅಮ್ಮನ ದೇವಸ್ಥಾನ ಇದೆ, ಅದು ಕೂಡ ನೋಡೋಣ. ಬಟ್ ಆದರೆ ಕ್ಲೋಸ್ ಆಗೋಗಿರುತ್ತೆ. 11 o'clockವರೆಗೂ ಓಪನ್ ಇರುತ್ತೆ ಅಷ್ಟೇ. ಇಲ್ಲಿ ಹುಡುಗರೆಲ್ಲ ಧೋತಿ ಹಾಕೊಂಡು ಬಂದರೆ ಮಾತ್ರ ಅಯ್ಯಪ್ಪ ಸ್ವಾಮಿ ಟೆಂಪಲ್ಗೆ ಎಂಟ್ರಿ ಇದೆ. ಅಯ್ಯಪ್ಪ ಸ್ವಾಮಿ ಟೆಂಪಲ್ಗೆ ಹೋಗ್ಬೇಕಾದ್ರೆ ನೀವು ಧೋತಿ ಹಾಕೊಂಡು ಹೋಗಬೇಕು, ಇಲ್ಲಾಂದರೆ ಎಂಟ್ರಿ ಇರೋದಿಲ್ಲ. ಸೊ ಹಾಗಾಗಿ ನೀವು ಒಂದು ಪಂಚೆನ ತೊಗೊಂಬಂದಿರಿ. ಒಳಗಡೆ ದೇವಸ್ಥಾನದ ಒಳಗಡೆ ಕೂಡ ಹೋಗ್ಬೋದು. ಹೆಂಗಸರಿಗೆ ಎಲ್ಲ ಆಲೋ ಇದೆ, ಹೋಗ್ಬೋದು. ಜೀನ್ಸ್ ಹಾಕೊಳ್ಳಂಗಿಲ್ಲ ಅಂದ್ರೆ ಜೀನ್ಸ್ ಟಿ ಶರ್ಟ್ ಇದೆಲ್ಲ ಹಾಕೊಂಡ್ರೆ ಒಳಗೆ ಬಿಡೋದಿಲ್ಲ. ಚೂಡಿದಾರ್ ಹಾಕೊಳ್ಳಿ, ಇಲ್ಲಾಂದರೆ ಸ್ಯಾರಿ ಹಾಕೊಳ್ಳಿ, ಒಳಗಡೆ ಬಿಡ್ತಾರೆ. 11:30 ಕ್ಲೋಸ್ ಆಗೋಗುತ್ತೆ. ಅದರೊಳಗಡೆ ಬನ್ನಿ, ದರ್ಶನ ಮಾಡ್ಕೊಳ್ಳಿ. ದೇವಸ್ಥಾನ ತುಂಬ ಚೆನ್ನಾಗಿದೆ. ಮೆಟ್ಲು, ಅಮ್ಮನ ದೇವಸ್ಥಾನಕ್ಕೆ ಹೋಗೋದಕ್ಕೆ ಮೆಟ್ಲು. ನೋಡಿ ಇದು ಅಮ್ಮನ ದೇವಸ್ಥಾನ. ಬಟ್ ಲೇಟಾಗಿ ಬಂದಿರೋದ್ರಿಂದ ಕ್ಲೋಸ್ ಆಗೋಗಿದೆ. ಅಲ್ಲಿ ನಿಂತ್ಕೊಂಡು ನೀವು ಫುಲ್ ವ್ಯೂ ನೋಡ್ಬೋದಾಗಿತ್ತು. ಬಟ್ ಆದರೆ ನಾವು ಬೇರೆ ಕಡೆಯಿಂದ ನೋಡೋಣ. ಇವಾಗ ಸದ್ಯಕ್ಕೆ ಕ್ಲೋಸ್ ಆಗೋಗಿದೆ. ಇದು ಗೇಟ್ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ಇಲ್ಲಿ ನೋಡಿ ಗೇಟ್ ಕ್ಲೋಸ್. ಮರ ಇದೆ, ಮಾವಿನ ಮರ ಇದೆ, ಅರಳಿ ಮರನೂ ಇದೆ, ಮಾವಿನ ಮರ ಇದೆ. ದೇವಸ್ಥಾನ ಸಣ್ಣದಿದ್ರು ಅವ್ರ ಪ್ಯಾಟ್ರನ್ನೇ ಬೇರೆ ನೋಡಿ. ಹೆಂಚ್ ಹಾಕಿರ್ತಾರೆ, ದೊಡ್ಡದಾಗಿರುತ್ತೆ. ಒಳಗಡೆ ದೇವಸ್ಥಾನ ದೊಡ್ಡದಾಗಿರುತ್ತೆ, ಗರ್ಭಗುಡಿ ಚಿಕ್ಕದಾಗಿರುತ್ತೆ ಯಾವಾಗಲೂ. ಸ್ಪೇಷಿಯಸ್ ಆಗಿದೆ ದೇವಸ್ಥಾನ. ನೋಡಿ ನಾಗಪ್ಪ. ಮಾಚ ದೇವಸ್ಥಾನ ಗೊತ್ತಾಗ್ಬಿಡುತ್ತೆ ಟ್ರಾನ್ಸ್ಲೇಷನ್. ದಿವ್ಯದಾಗಿದೆ. ಇದು ಗಣೇಶ ಟೆಂಪಲ್. ಜೈ ಗಣೇಶ. ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗಣೇಶಾಯ ನಮಃ. ಶ್ರೀ ಗಣೇಶ. ಆಲದ ಮರ ನೋಡಿ, ಎಷ್ಟು ದೊಡ್ಡದಾಗಿರೋಂಥ ಆಲದ ಮರ.
ನಿರ್ಮಕೈತಾ ಟೆಂಪಲ್ ಅಂದ್ರೆ ಮೋಸ್ಟ್ಲಿ ಇದು ಪಾರ್ವತಿ ದೇವಿ ಟೆಂಪಲ್ ಇರುತ್ತೆ, ಯಾಕಂದ್ರೆ ಕೆಳಗಡೆ ಅಯ್ಯಪ್ಪ ಸ್ವಾಮಿ ಇರೋದ್ರಿಂದ, ಇಲ್ಲಿ ಗಣೇಶ ಇರೋದ್ರಿಂದ ಇದು ಅಮ್ಮನವ್ರ ಟೆಂಪಲ್. ಇದು ಮೋಸ್ಟ್ಲಿ ಪಾರ್ವತಿ ಟೆಂಪಲ್ ಅನ್ಕೊಂಡಿದ್ದೀನಿ. ಪಾರ್ವತಿ ಟೆಂಪಲ್ ಕೇರಳದಲ್ಲಿ ಅವರು ನಿಯಮಿತ ಟೆಂಪಲ್ ಅಂತ ಹೇಳ್ತಾರೆ. ನಿರ್ಮಿತ ಟೆಂಪಲ್. ಇದು ಮರಗಳು ದೊಡ್ಡ ದೊಡ್ಡದಾಗಿರೋಂಥ ಮರಗಳಿದೆ, ಪ್ರಶಾಂತವಾಗಿದೆ ನೋಡಿ. ಆಲದ ಮರ ಇದೆ, ಆಲದ ಮರ ಇದು. ಹಕ್ಕಿಗಳ ಇಂಚರ ಕೇಳಿಸ್ತಾ ಇದೆ. ಬಟ್ ನಾವು ಬರೋದು ಲೇಟ್ ಆಗಿರೋದ್ರಿಂದ ಕ್ಲೋಸ್ ಆಗೋಗಿದೆ. ಬರೋದು ಲೇಟ್ ಆಯಿತು. ನಾವು 11 ಗಂಟೆಗೆಲ್ಲ ಕ್ಲೋಸ್ ಅಂತೆ ಮೇಲ್ಗಡೆ ದೇವಸ್ಥಾನ. ಇಲ್ಲಿ ಅಮ್ಮನವ್ರ ಟೆಂಪಲು 11 ಗಂಟೆ ಕ್ಲೋಸ್. ಸೊ ನೀವು ಬರೋಂಗಿದ್ರೆ ಬೇಗ ಬಂದರೆ ಇಲ್ಲಿ ದರ್ಶನ ಮಾಡ್ಕೋಬೋದು. ಅಯ್ಯಪ್ಪ ಸ್ವಾಮಿ ಟೆಂಪಲ್ದು ದರ್ಶನ ಆಯಿತು, ಪ್ರಸಾದ ಸಿಕ್ತು. ಅಲ್ಲಿ ಯಾರೋ ಭಕ್ತಾದಿಗಳವ್ರು ಬಂದರು, ನಮ್ಮ ನೋಡಿಬಿಟ್ಟು ಇದು ನಿಮಗೆ ಪರ್ಪಸಾಗಿ ಕೊಡ್ತಾಯಿದ್ದೀನಿ ತೊಗೊಳ್ಳಿ ಅಂದ್ಬಿಟ್ಟು ಪ್ರಸಾದ ಕೊಟ್ಟರು, ಗಂಧ ಕೊಟ್ಟರು. ಇನ್ನೂ ಒಂಥರ ಭಾವನೆ ಅವ್ರದ್ದು. ಸೊ ನಮಗೂ ಖುಷಿ ಆಯಿತು, ಅವ್ರಿಗೂ ಖುಷಿ ಆಯಿತು. ಅವ್ರು ಆ್ಯಕ್ಚುಲಿ ಅಮೇರಿಕಾದಿಂದ ಬಂದಿದ್ರಂತೆ, ಅವ್ರು ಅಲ್ಲೇ ಸೆಟ್ಲಾಗಿಬಿಟ್ಟಿದ್ದಾರಂತೆ. ಅವ್ರು ಇಲ್ಲಿ ಬಂದು ಅವ್ರ ನೇಟಿವ್ ಪ್ಲೇಸ್ನೆಲ್ಲ ನೋಡ್ಕೊಂಡು ಹೋಗ್ತಾರಂತೆ ಆವಾಗವಾಗ. ಅವ್ರಿಗೆ ನಮ್ಮನ್ನು ನೋಡಿ ತುಂಬ ಖುಷಿಪಟ್ಟರು, ನಾವು ಅವರು ನೋಡಿ ಖುಷಿಪಟ್ವಿ. ಅಲ್ಲಿಂದ ಬಂದು ನೇಟಿವ್ ಪ್ಲೇಸಲ್ಲಿ ಬಂದು ಎಂಜಾಯ್ ಮಾಡಿಕೊಂಡು ಅವ್ರ ನೆನಪುಗಳನ್ನೆಲ್ಲ ಮತ್ತೆ ನೋಡಿಕೊಂಡು ಎಲ್ಲ ಹೋಗ್ತಾರಲ್ಲ ನೋಡಿ. ಹೋಗಿ ಸೆಟ್ಲಾಗೋದು ಈಸಿ ದೂರ ದೇಶದಲ್ಲಿ, ಬಟ್ ನಮ್ಮ ನೇಟಿವ್ ಪ್ಲೇಸ್ ಮರೆಯೋಕ್ಕೆ ಆಗಲ್ಲ. ಯಾವತ್ತಿದ್ರೂ ಅದು ನಮ್ಮ ನೇಟಿವ್ ಪ್ಲೇಸ್, ನಮ್ಮ ಜನ ಅನಿಸ್ತಾ ಇರುತ್ತೆ. ಬಂದು ಇಲ್ಲಿ ನೋಡೋದ್ರಿಂದ ಅವ್ರಿಗೆ ಖುಷಿ ಇದೆ. ಸೊ ಫ್ರೆಂಡ್ಸ್ ನೋಡಿ ಹೇಗಿದೆ. ನಮ್ಮದು ಆ್ಯಕ್ಚುಲಿ ಇಲ್ಲಿ ಪ್ಲ್ಯಾನೇ ಇರಲಿಲ್ಲ ಬರೋದು. ನಮ್ಮದು ಹೋಮ್ ಸ್ಟೇನಲ್ಲಿ ಅವ್ರು ಹೇಳಿದ್ರು ಈ ಪ್ಲೇಸ್ ತುಂಬ ಚೆನ್ನಾಗಿದೆ, ಹೋಗಿ ನೋಡ್ಕೊಂಬನ್ನಿ ಅಂತ. ಸೊ ಹಾಗಾಗಿ ನಮ್ಮ ಹೋಮ್ ಸ್ಟೇಯಿಂದ ತುಂಬ ಹತ್ತಿರ ಇರೋದ್ರಿಂದ ಬಂದ್ವಿ. ತುಂಬ ಚೆನ್ನಾಗಿದೆ ಈ ಪ್ಲೇಸು. ಮಾಣಿಕ್ಯ ವೀಣಾಮುಪಲಾಲಯಂತಿ ಮದಾಲಸಾಂ ಮಂಜುಳವಾಗ್ವಿಲಾಸಾಂ ಮಾಣಿಕ್ಯ ವೀಣಾಮುಪಲಾ. ಸೀ ವಾಕ್ ಇದೆ ನೋಡಿ, ಅದು ಪ್ಲಾಸ್ಟಿಕ್ದು ಬ್ರಿಡ್ಜ್ ಥರ ಮಾಡಿರ್ತಾರೆ. ಅದು ಅಲೆಗಳು ಹೇಗೆ ಬರುತ್ತೋ ಹಾಗೆ ಅದು ಕೂಡ ಜಂಪ್ ಆಗುತ್ತೆ. ಅದೊಂಥರ ಒಳ್ಳೆ ಎಕ್ಸ್ಪೀರಿಯೆನ್ಸು, ಒಂಥರ ವೇವ್ಸ್ ಮೇಲೆ ನಾವು ನಡೆದಂಗಿರುತ್ತೆ. ತುಂಬ ಚೆನ್ನಾಗಿದೆ ಇದು ಕೂಡ. ಇದಕ್ಕೆ ಚಾರ್ಜಸ್ ಕೂಡ ಮಾಡ್ತಾರೆ. ಅಲ್ಲಿ ನೋಡಿ ಸೇಫ್ಟಿ ಜಾಕೆಟ್ಸ್ ಎಲ್ಲ ಹಾಕ್ಕೊಂಡು ಅಲ್ಲಿ ಸೀ ವಾಕಿಗೆ ಹೋಗಬೇಕು ನೋಡಿ. ಹೀಗಿದೆ ಇದು ನೋಡಿ. ಈ ಬೀಚಲ್ಲಿ ಒಂದು ಸ್ವಲ್ಪ ಶೆಲ್ಸ್ ಎಲ್ಲ ಜಾಸ್ತಿ ಇರೋದ್ರಿಂದ ಚುಚ್ಕೊಳ್ಳುತ್ತಂತೆ ಆ ನೀರೆಲ್ಲ, ಯಾಕಂದರೆ ಶೆಲ್ಸ್ ಎಲ್ಲ ಪೀಸಸ್ ತುಂಬ ಇರುತ್ತಲ್ಲ. ಸೊ ಹಾಗಾಗಿ ಅಲೆಗಳು ಬಂದಾಗ ಅದು ಹೊಡೆದಾಗ ಅಲೆಗಳು ಶಂಕ್ ಚೂರೆಲ್ಲ ಒಂದು ಸ್ವಲ್ಪ ಸ್ಕ್ರ್ಯಾಚಸ್ ಆಗುತ್ತೆ. ಸೊ ಹಾಗಾಗಿ 2-3 ಜನನು ಸುಮ್ಮನೆ ಕೂತ್ಬಿಟ್ಟಿದ್ದಾರೆ ಅಯ್ಯೋ ಅಂತ ನೋಡಿ. ನೋಡಿ ಈ ಕಡೆ ಎಲ್ಲ ಕಲ್ಲುಗಳೆಲ್ಲ ಜೋಡಿಸಿರೋಂಥದ್ದು, ಆ ಕಡೆ ಎಲ್ಲ ಕಲ್ಲುಗಳೆಲ್ಲ ಜೋಡಿಸಿರೋಂಥದ್ದಿದೆ. ಅಲೆಗಳಿದೆ, ಬಿಸಿಲು ಸಿಕ್ಕಾಪಟ್ಟೆ ಬಿಸಿಲಿದೆ. ನೋಡಿ ನಾವಿರೋದು ಐಲ್ಯಾಂಡಲ್ಲಿ,
ಸೊ ಈ ಬ್ರಿಡ್ಜ್ ಆ ಲ್ಯಾಂಡು ಈ ಲ್ಯಾಂಡ್ಗೆ ಬ್ರಿಡ್ಜ್ ಇದೆ. ಸೊ ನಾವು ಹೋಗ್ತಿರೋದು ಮಿಯಾಮಿ ಹೋಮ್ ಸ್ಟೇಗೆ. ನಮ್ಮ ಹೋಮ್ ಸ್ಟೇ ಇರೋದು ಐಲ್ಯಾಂಡಲ್ಲಿ. ಆ 2 ಲ್ಯಾಂಡ್ ಕನೆಕ್ಟ್ ಆಗ್ತಾ ಇರುವಂಥ ಬ್ರಿಡ್ಜ್. ಹೋಮ್ ಸ್ಟೇಗೆ ಓಕೆ, ತುಂಬ ಥ್ಯಾಂಕ್ಸ್, ತುಂಬ ಚೆನ್ನಾಗಿತ್ತು. ಓಕೆ ಸರ್, ಬಾಯ್. ಈ ಐಲ್ಯಾಂಡಿಂದ ಅಲ್ಲಿರುವಂಥ ಐಲ್ಯಾಂಡ್ಗೆ ಬ್ರಿಡ್ಜು. ಒಂದು ಐಲ್ಯಾಂಡ್, ಅದೊಂದು ಐಲ್ಯಾಂಡ್. ಈ ಬ್ರಿಡ್ಜ್ ದರಾನೇ ಬೇಕು ಮಾಡಿ ನಮಗೆ ದರಾನೇ ಫ್ರೆಂಡ್ಸ್ ಬನ್ನಿ. ಒಂದು ಇನ್ಸಿಡೆಂಟ್ ಆಯಿತು. ಏನು ಅಂದರೆ, ನಾನು ಎಲ್ಲ ಫೋಟೋಸ್ ಎಲ್ಲ ತೊಗೊಂಡು ನನ್ನ ವ್ಯಾನಿಟಿ ಬ್ಯಾಗ್ ನೋಡಿ, ಇದೇ ವ್ಯಾನಿಟಿ ಬ್ಯಾಗ್ ನೋಡಿ. ಈ ವ್ಯಾನಿಟಿ ಬ್ಯಾಗಲ್ಲಿ ನಾನು ಎಲ್ಲ ಪರ್ಸ್ನಲ್ ಎಲ್ಲ ಇಟ್ಕೊಂಡಿದ್ದೆ. ಅದನ್ನೆಲ್ಲ ಇಟ್ಬಿಟ್ಟು ಫೋಟೋ ಶೂಟ್ ಮಾಡಿಕೊಂಡೆ. ಫೋಟೋಸ್ ಎಲ್ಲ ತೊಗೊಂಡ್ಬಿಟ್ಟು ಅಲ್ಲೇ ಇಟ್ಬಿಟ್ಟು ಕಾರ್ ತೊಗೊಂಡು ಬಂದುಬಿಟ್ವಿ. ಸೊ ಅಲ್ಲಿಂದ ಒಂದು 10 ಕಿಲೋಮೀಟ್ರ್ ದೂರ ಬಂದಮೇಲೆ ನೋಡ್ಕೊಳ್ತಾ ಇದ್ದೀನಿ ನನ್ನ ಪರ್ಸ್ ಎಲ್ಲಿ ಅಂತ. ಆಮೇಲೆ ಜ್ಞಾಪಕ ಬಂತು, ಅಲ್ಲಿ ಸ್ವಿಂಗ್ ಮಾಡಿದ್ವಲ್ಲ, ಅಲ್ಲಿ ಇಟ್ಬಿಟ್ಟು ಸ್ವಿಂಗ್ ಮಾಡಿಬಿಟ್ಟು ಅಲ್ಲೇ ಇಟ್ಬಿಟ್ಟು ಬಂದ್ವಿ. ಇವಾಗ ಮತ್ತೆ ಹೋಗ್ಬಿಟ್ಟು ರಿಟರ್ನ್ ಹೋಗ್ಬಿಟ್ಟು ತೊಗೊಂಡು ಬರ್ತಾ ಇದ್ದೀನಿ. ಸಿಕ್ತು ಅಂತೂ ನನ್ನ ಬ್ಯಾಗು, ನನ್ನ ಫೇವ್ರೆಟ್ ಬ್ಯಾಗ್. ಇದೆಲ್ಲ ಆಗುತ್ತೆ, ಬಟ್ ಆಗಬಾರ್ದು, ಮರಿಬಾರ್ದಾಗಿತ್ತು, ಮರ್ತೋದೆ. ಬಟ್ ನಮ್ಮನೆಯವ್ರು ತುಂಬ ಒಳ್ಳೆಯವರೆಲ್ಲ, ಏನೂ ಅನ್ನಲ್ಲ. ಆಗುತ್ತೆ ಕಣೆ ಬಿಡು, ಏನಾಗುತ್ತೆ, ಹೋಗಿ ತೊಗೊಂಬರೋಣ ನಡಿ ಅಂದ್ಬಿಟ್ಟು ಬಂದರು ನಮ್ಮನೆಯವರು. ಅದಕ್ಕೆ ನಾನು ಹೇಳಿದ್ದು, ಒಳ್ಳೆ ಗಂಡ ಸಿಕ್ಬಿಟ್ಟಿದ್ದಾನೆ. ಏನ್ರಿ ನಗ್ತಾ ಇದ್ದೀರಾ? ನೋಡಿ ಈಗೆಲ್ಲ ಆಯಿತು. ಇವಾಗ ಕಾರ್ ಸ್ಟಾರ್ಟ್ ಮಾಡ್ಕೊಂಡು ಹೋಗೋಣ. I don't wanna fall in love, I just wanna have some fun, yeah. I don't wanna fall in love, I just wanna have some fun. ಫ್ರೆಂಡ್ಸ್, ನಾವು ಚಾಲಿಯಂ ಬೀಚಿಗೆ ಬಂದಿದ್ದೀವಿ. ಸನ್ಸೆಟ್ ನೋಡೋದಕ್ಕೆ ಅಂತಾನೆ ಬಂದಿದ್ದೀವಿ. ನೋಡಿ ಸನ್ಸೆಟ್ ಆಗ್ತಾ ಇದೆ, ಇನ್ನೂ ಆಗಬೇಕು ಸನ್ಸೆಟ್. ನೋಡಿ, ಇದು ಅಲೆಗಳು ಬರಲ್ಲ, ಇದು ಸಮುದ್ರ ತೀರ, ಬಟ್ ಅಲೆಗಳು ಬರಲ್ಲ, ಸುಮ್ಮನೆ ಹಾಗೆ ಸ್ಟ್ಯಾಗ್ನೆಂಟ್ ಆಗಿದೆ ನೀರು. I don't wanna fall in love. ಇದು ಚಾಲಿಯಂ ಬೀಚ್. ಆ ಕಡೆ ಕಾಣ್ತಾ ಇದೆಯಲ್ಲ ನೋಡಿ, ಅಲ್ಲೆಲ್ಲ ಬೇಪೋರೆ ಬೀಚ್ ಆ ಕಡೆ ಇದೆ. ಇಲ್ಲಿ ಚಾಲಿಯಂ ಬೀಚ್ ಇದೆ. ಸನ್ಸೆಟ್ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಗೋಲ್ಡನ್ ಸನ್ರೈಸ್ ಕಾಣ್ತಾ ಇದೆ. ಈ ಕಾಜಿಸಲ್ಲಿ ಇಟ್ಟೋಕ ಸನ್ಸೆಟ್
ಅದೇ ನೀರು ಅದೇ ನಾನು ಲೇಟು ನೋಡಿ ಅಲ್ಲೆಲ್ಲ ಲೈಟ್ಸ್, ಎಲ್ಲ ಕಡೆ ಲೈಟ್ಸ್ ಹಾಕಿದ್ದಾರೆ. ಇಲ್ಲೆಲ್ಲ ಫುಲ್ ಲೈಟ್ಸ್ ಬಂದಿದೆ. ಓ ಆ ಕಡೆನೂ ಲೈಟ್ಸ್ ಆನ್ ಆಗಿದೆ. ಸಾಂಗತ್ಲ ಬೇಪರೈ ಆ ಕಡೆ ನೋಡಿ, ಅಲ್ಲಿ ಕಾಣ್ತಾ ಇದೆಯಲ್ಲ ಅದು ಬೇಪರೈ ಬೀಚ್. ನೋಡಿ ಅಲ್ಲೆಲ್ಲ ಲೈಟಿಂಗ್ಸ್ ಇದೆ. ಅಲ್ಲೂ ಸನ್ಸೆಟ್ ನೋಡ್ತಾರೆ. ಆ ಕಡೆ ನಿಂತ್ಕೊಂಡ್ರೆ ಅದು ಬೇಪರೈ ಬೀಚ್, ಈ ಕಡೆ ಬೇರೆ ಬೀಚ್. ಇದು ಚೆಲಿಯನ್ ಬೀಚ್ ಇದು. ವಾಹ್, ನೋಡಿ ಸ್ಟ್ರೀಟ್ ಲೈಟ್ಸ್ ಎಲ್ಲ ಹಾಕಿದ್ದಾರೆ. ಇನ್ನೊಂದು ಸ್ವಲ್ಪ ಹೊತ್ತಾದ್ರೆ ಸಖತ್ತಾಗಿ ಕಾಣುತ್ತೆ. ಫ್ರೆಂಡ್ಸ್ ಇಲ್ಲಿ ನೋಡಿ, ಇದು ಕಪ್ಪೆ ಚಿಪ್ಪು. ಇದೆಲ್ಲ ಕಪ್ಪೆ ಚಿಪ್ಪು. ಇದೇ ಕಪ್ಪೆ ಚಿಪ್ಪು ಹುಳ ತಿನ್ನೋದು ಎಲ್ರು. ನೋಡಿ ಇಲ್ಲೆಲ್ಲ ಕಪ್ಪೆ ಚಿಪ್ಪು ಅನ್ಸುತ್ತೆ. ಕಪ್ಪೆ ಚಿಪ್ಪಿನ ಹುಳಗಳು. ಕಪ್ಪೆ ಚಿಪ್ಪು ಒಳಗಡೆ ಹುಳ ಇರುತ್ತೆ ನೋಡಿ, ಕಪ್ಪೆ ಚಿಪ್ಪಿನ ಹುಳಗಳು. ಕಪ್ಪೆ ಚಿಪ್ಪು ಇದ್ರೊಳಗಡೆ ಹುಳ ಇರುತ್ತೆ, ಇದನ್ನ ತಿಂತಾರಂತೆ. ಕಪ್ಪೆ ಚಿಪ್ಪು ಹೀಗಾಗುತ್ತೆ, ಒಂದು ಬಂಡೆ ಮೇಲೆ ಈ ತರ ಹುಳ ಸೇರ್ಕೊಂಡು ಕಪ್ಪೆ ಚಿಪ್ಪನ್ನು ಬೆಳೆಸ್ಕೊಂಡು, ಆಮೇಲೆ ಆ ಬೆಳೆದಿರೋಂಥದ್ದನ್ನ ಮನುಷ್ಯರು ತಗೊಂಡೋಗಿ ಅದರ ಹುಳ ತಿಂದು ಕಪ್ಪೆ ಚಿಪ್ಪಿನ ರೆಸಿಪಿಗಳನ್ನು ಮಾಡ್ತಾರೆ. ನೋಡಿ ಬಂಡೆಗಳು ಹೇಗಿದೆ. ಇದರಲ್ಲೇ ನಡ್ಕೊಂಡು ಆ ಟಿಪ್ವರೆಗೂ ಹೋಗ್ಬೋದು. ಟಿಪ್ ಇದೆಯಲ್ಲ, ಆ ಟಿಪ್ವರೆಗೂ ಹೋಗ್ಬೋದು. ಸನ್ಸೆಟ್ ಆಗ್ತಾ ಇದೆ, ಅದನ್ನ ನೋಡಿ ಎಂಜಾಯ್ ಮಾಡ್ಕೊಂಡು ಇಲ್ಲಿ ಕುತ್ಕೊಂಡು ಮಾತಾಡ್ಕೊಂಡು ಕುತ್ಕೋಬೋದು. ಚೆನ್ನಾಗಿದೆ ಎಂಜಾಯ್ ಮಾಡೋದಕ್ಕೆ. ಆದರೆ ನಡಿಬೇಕು ನೋಡಿ, ಇಂಥ ಬಂಡೆದಲ್ಲಿ ನೀವು ನಡ್ಕೊಂಡು ಹೋಗ್ಬೋದು. ಏನು ಕಷ್ಟ ಇಲ್ಲ, ಹೋಗ್ಬೋದು. ಕಷ್ಟ ಏನಿಲ್ಲ, ಹೋಗ್ಬೋದು. ಆಗಲ್ಲ ಅನ್ನೋರು ಕೂತ್ಕೋಬೋದು. ನೋಡಿ ಇಲ್ಲೆಲ್ಲ ಹೇಗಿದೆ.